ರೀಡ್ ರೈಟ್ ಮತ್ತು ಮೆಮೊರಿ ಆಪ್ಟಿಮೈಸೇಷನ್. ಏನಿದು ರೀಡ್ ರೈಟ್ ಮೆಮೊರಿ ಆಪ್ಟಿಮೈಸೇಷನ್ ಅಂದರೆ, ಈಗ ನೀವು ಡೇಟಾಬೇಸಲ್ಲಿ ವರ್ಕ್ ಮಾಡಬೇಕಾದ್ರೆ ಸಮ್ ಆಫ್ ದ ಡೇಟಾಬೇಸ್, ಮೇ ಬಿ ಯಾವುದಾದ್ರೂ ಡೇಟಾಬೇಸ್ ತೊಗೋಬೋದು ನೀವು, ಅದು ರೀಡ್ ಹೆವಿ ಇರುತ್ತೆ. ಅಂದರೆ ವಾಟ್ ಎವರ್ ಯು ಆಸ್ಕ್ ಯು ವಿಲ್ ಗೆಟ್ ದ ರೆಸ್ಪಾನ್ಸ್ ಆ್ಯಸ್ ಕ್ವಿಕ್ಲಿ ಆ್ಯಸ್ ಪಾಸಿಬಲ್, ರೈಟ್? ಆ್ಯಂಡ್ ದೆನ್ ರೈಟಲ್ಲೂ ಕೂಡ ದ ಸೇಮ್ ರೆಸ್ಪಾನ್ಸ್. ಬಟ್ ಇವು ಮೂರು ಅಟ್ ಎ ಟೈಮ್ ಅಚೀವ್ ಮಾಡೋಕ್ಕಾಗುತ್ತಾ? ಇಸ್ ದಟ್ ಪಾಸಿಬಲ್ ಟು ಅಚೀವ್ ಎವ್ರಿಥಿಂಗ್ ಅಟ್ ಎ ಟೈಮ್? ದ ಆನ್ಸರ್ ಈಸ್ ನೋ. ಸೊ ದಟ್ಸ್ ವಾಟ್ ಒಂದು ಟ್ರೇಡ್ ಆಫ್ ಅಂತ ಇರುತ್ತೆ ಡೇಟಾಬೇಸಲ್ಲಿ. ಏನಿದು ಟ್ರೇಡ್ ಆಫ್ ಅಂದರೆ, ಅಟ್ ದ ವರ್ಸ್ಟ್ ಕೇಸ್ ವಿ ಕ್ಯಾನ್ ಅಚೀವ್ ದ ಟೂ ಥಿಂಗ್ಸ್ ಬೈ ಲೀವಿಂಗ್ ಬಿಹೈಂಡ್ ಸಮ್ ಅದರ್ ಥಿಂಗ್. ಮೇ ಬಿ ರೈಟ್ ಮೆಮೊರಿ ಆಗಿರ್ಬೋದು ಬೈ ಲೀವಿಂಗ್ ಬಿಹೈಂಡ್ ದ ರೀಡ್, ಆ್ಯಂಡ್ ರೀಡ್ ಮೆಮೊರಿ ಆಗಿರ್ಬೋದು. ದಟ್ಸ್ ದ ಟಾಪಿಕ್ ಆಫ್ ಟುಡೇ. Database trade-off, read-write memory. In database design, it is unrealistic to expect both read-write to be equally fast. ಈಗ ಇಲ್ಲಿ ನಾನು ತಗೊಂಡಿರೋದು read-write-ನ ತಗೊಂಡಿರೋದು. ಯಾವಾಗಲೂ ರೀಡು ಬೇಗನೆ ಇರುತ್ತೆ, ರೈಟು ಬೇಗನೆ ಇರುತ್ತೆ, ಸೊ ದಟ್ ವಿ ಕ್ಯಾನ್ ಫಿನಿಶ್ ಆಫ್ ದ ವರ್ಕ್. ನಾಟ್ ಪಾಸಿಬಲ್. ಇಟ್ ಈಸ್ ವೆರಿ unrealistic. The key decision is not how ಟು ಮೇಕ್ ಎವ್ರಿಥಿಂಗ್ ಫಾಸ್ಟ್, ಬಟ್ ಆಪ್ಟಿಮೈಸ್ ಬೇಸ್ಡ್ ಆನ್ ದ ಸಿಸ್ಟಮ್. ನಾವು ಹೆಂಗೆ ಸಿಸ್ಟಮ್ನ ಆಪ್ಟಿಮೈಸ್ ಮಾಡ್ತೀವಿ ಅದರ ಮೇಲೆ. ಈಗ ಏನು ಅಂದರೆ ಕೋರ್ ಪ್ರಿನ್ಸಿಪಲ್ ಏನಂದರೆ, ಒಂದು ಮೋರ್ ವರ್ಕ್ ಮಾಡ್ತಾ ಇರ್ತೀವಿ, ವಿ ಆರ್ ಡೂಯಿಂಗ್ ಅ ಮೋರ್ ವರ್ಕ್ ಡ್ಯೂರಿಂಗ್ ರೈಟ್ ಟು ಫಾಸ್ಟರ್ ರೀಡ್. ಲೆಸ್ ವರ್ಕ್ ಮಾಡ್ತಾ ಇರ್ತೀವಿ ಟು ರೈಟ್ ಲೀಡ್ ಸ್ಲೋವರ್. ಏನಿದ್ರ ಅರ್ಥ ಏನು ಅಂದರೆ, ಈಗ ನೋಡಿ, ನೀವೀಗ ಇಫ್ ಯು ವಾಂಟ್ ಟು ರೀಡ್ ಆ್ಯಂಡ್ ರೈಟ್, ರೀಡು ಮಾಡಬೇಕು ಅಂತ ಇರ್ತೀರ, ರೈಟು ಮಾಡಬೇಕು ಅಂತ ಇರ್ತೀರ. ಫಸ್ಟ್ ಕನ್ಸಿಡರ್, ನೀವೊಂದು ಸಿಂಪಲ್ ಇದು ಸೀಕ್ವಲ್ಲು ಇನ್ಸರ್ಟ್ ಇಂಟು ವ್ಯಾಲ್ಯೂಸ್ ಸಮ್ ಡೇಟಾನ ಇನ್ಸರ್ಟ್ ಮಾಡಬೇಕು ಅಂತ ಇರ್ತೀರ. ಈಗ ಇನ್ಸರ್ಟ್ ಮಾಡೋದು ಈಸಿ ವೇಯಲ್ಲಿದ್ದರೆ, ಏನಿದು ಈಸಿ ವೇಯಲ್ಲಿ, ದೆರ್ ಇಸ್ ನೋ ಪಾರ್ಟಿಷನ್ ಜಾಸ್ತಿ ಇರೋದಿಲ್ಲ ಅಥವಾ ಇಂಡೆಕ್ಸಿಂಗ್ ಜಾಸ್ತಿ ಇರೋದಿಲ್ಲ. ವೆನ್ ಎವರ್ ಯು ಜಸ್ಟ್ ಫೈರ್ ದಿಸ್ ಕ್ವೆರಿ, ಇಟ್ ಶುಡ್ ಸ್ಟೋರ್ ವಿತೌಟ್ ಪಾಸಿಂಗ್ ಆರ್ ವಿತೌಟ್ ನೀಡ್ ಟು ಕನ್ಸಿಡರ್. ಇದನ್ನು ಕನ್ಸಿಡರ್ ಮಾಡ್ದಲೇ ಇಟ್ ಹ್ಯಾಸ್ ಟು ಸ್ಟೋರ್. ಇದು ಬಂದ್ಬಿಟ್ಟು ರೀಡ್ ಈಸಿ ಆಗುತ್ತೆ, ರೈಟ್? ಇದೇನು ಬೈಪಾಸ್ ಮಾಡ್ತಾ ಇದೆ, ರೀಡ್ ಈಸಿ ಆಗುತ್ತೆ. ರೀಡ್ ಏನು ಅಂದರೆ, ಈಗ ನಾನು ಇದನ್ನು ಈ ಇನ್ಸರ್ಟ್ ಮಾಡಿರೋ ವ್ಯಾಲ್ಯೂನ ಕನ್ಸಿಡರ್, ಇದು 1 ಅಂತ ಇನ್ಸರ್ಟ್ ಮಾಡಿದ್ದೀನಿ, ಈ ಥರ 1000 ಇರ್ತವೆ ಅಂತ ಅಂದ್ಕೊಳ್ಳಿ. ಈಗ ಇಫ್ ಐ ವಾಂಟ್ ಟು ಗೆಟ್ ದ 560, ಇಲ್ಲಿ ಯಾವುದು ಇಂಡೆಕ್ಸಿಂಗ್ ಹಾಕಿಲ್ಲ ಅಥವಾ ಯಾವುದು ಪ್ರೈಮರಿ ಕೀ ಹಾಕಿಲ್ಲ ಅಥವಾ ಏನು ಆ್ಯಶ್ ಇಂಡೆಕ್ಸಿಂಗ್ ಯಾವುದೂ ಮಾಡಿಲ್ಲ. ಈಗ ನನಗೆ 560 ಬೇಕು ಅಂದರೆ ಇಟ್ ಹ್ಯಾಸ್ ಟು ಸ್ಕ್ಯಾನ್ ಫ್ರಮ್ ದ ಟಾಪ್ ಟು ದ ಬಾಟಮ್ ಟು ಲುಕ್ ಫಾರ್ 560, ರೈಟ್? ಸೊ ಇಲ್ಲಿ ನಾನು ರೈಟನ್ನ ಈಸಿ ಮಾಡ್ಕೊಂಡಿದ್ದೀನಿ. ಈ ರೈಟನ್ನ ಈಸಿ ಮಾಡ್ಕೊಂಡ ತಕ್ಷಣ ದ ರೀಡ್ ವಿಲ್ ಬಿ ಹೆವಿ ಆಗುತ್ತೆ. ದ ವೈಸ್ ವರ್ಸ ಇಸ್ ಆಲ್ಸೋ ಟ್ರೂ. ಹೆಂಗೆ ಅಂದರೆ, ಈಗ ನನಗೆ ಭಾಳ ಜನ ರೀಡ್ ಮಾಡ್ತಾ ಇದ್ದಾರೆ ಆ ಡೇಟಾಬೇಸಲ್ಲಿ ಅಂದರೆ, ನಾನು ರೈಟನ್ನು ಆಬ್ವಿಯಸ್ಲಿ ಕಷ್ಟವಾಗಿ ಮಾಡಬೇಕು. ಕಷ್ಟವಾಗಿ ಇನ್ ದ ಸೆನ್ಸ್, ಐ ನೀಡ್ ಟು ಪುಟ್ ಅ ಪ್ರೈಮರಿ ಕೀ, ಸರೋಗೇಟ್ ಕೀ ಅಂತ ಹಾಕಿದ್ರೆ ಆಗ್ಬೋದು, ಕಾಂಪೋಸಿಟ್ ಕೀ, ಪಾರ್ಟಿಷನಿಂಗ್, ಕ್ಲಸ್ಟರಿಂಗ್, ಈ ಥರ ಎಲ್ಲ ಡಿವೈಡ್ ಮಾಡಬೇಕು ಡೇಟಾ. ವೆನ್ ಎವರ್ ಇಟ್ ವಾಂಟ್ಸ್ ಟು ರೀಡ್, ಇನ್ಸ್ಟೆಡ್ ಆಫ್ ಕ್ವೇರಿಂಗ್ ಎಕ್ಸಾಕ್ಟ್ಲಿ, ಐ ವಿಲ್ ಗೋ ಟು ದ ಪಾರ್ಟಿಷನ್ ಆ್ಯಂಡ್ ಪಿಕಪ್ ದ ಡೇಟಾ. ಇಟ್ ವಿಲ್ ಬಿ ಈಸಿ ಫಾರ್ ದ ರೀಡ್. ಸೊ ದಟ್ಸ್ ವಾಟ್ ದ ಟ್ರೇಡ್ ಆಫ್. ರೀಡ್ ರೈಟು ಎರಡೂ ಕಡೆ ನಮಗೆ ಬರೋದಿಲ್ಲ. ಒಂದಿಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾನೆ ಇಲ್ಲಿ, ವೆನ್ ನೋ ಇಂಡೆಕ್ಸ್ ಈಸ್ ಯೂಸ್ಡ್, ಇಂಡೆಕ್ಸ್ ಯೂಸ್ ಮಾಡಿಲ್ಲ ಅಂತ ಅಂದ್ಕೊಳ್ಳಿ, ರೈಟ್ ಆರ್ ಫಾಸ್ಟರ್. ದ ಸೇಮ್ ಎಕ್ಸಾಂಪಲ್ ಐ ಗೇವ್ ಯು, ರೈಟ್? ರೈಟ್ ಫಾಸ್ಟರ್ ಆಗುತ್ತೆ ಬಿಕಾಸ್ ಡೇಟಾ ಇಸ್ ಸಿಂಪ್ಲಿ ಇನ್ಸರ್ಟೆಡ್. ಇಟ್ ಡೋಂಟ್ ನೀಡ್ ಟು ಗೋ ಅಂಡ್ ಅಸಲ್ ದ ಥಿಂಗ್. ಅಸಲ್ ಮಾಡಲೇಬೇಕಾಗಿಲ್ಲ, ಅದು ಜಸ್ಟ್ ಹೋಗಿ ಇನ್ಸರ್ಟ್ ಮಾಡೋದು. ರೀಡ್ ಆರ್ ಸ್ಲೋ ಬಿಕಾಸ್ ದ ಸಿಸ್ಟಮ್ ಸ್ಕ್ಯಾನ್ಸ್ ಆಲ್ ದ ರೋಸ್. ಎಲ್ಲ ರೋನು ಸಿಸ್ಟಮ್ನ ಸ್ಕ್ಯಾನ್ ಮಾಡಬೇಕಾಗುತ್ತೆ. ಒಂದು ಎಕ್ಸಾಂಪಲ್, ದ ಕ್ವೆರಿ ಫಿಲ್ಟರಿಂಗ್ ಬೈ ಇಮೇಲ್ ಮಸ್ಟ್ ಚೆಕ್ ಎವ್ರಿ ರೆಕಾರ್ಡ್ ಇನ್ ದ ಟೇಬಲ್. ಜಸ್ಟ್ ಅಂಡರ್ಸ್ಟ್ಯಾಂಡ್ ದ ಎಕ್ಸಾಂಪಲ್. ದ ಒನ್ ಮೋರ್ ಸಿನಾರಿಯೋ ಇಸ್ ವಿತ್ ಇಂಡೆಕ್ಸ್. ಕನ್ಸಿಡರ್ ನಾನು ಇಂಡೆಕ್ಸ್ ಕೊಟ್ಟಿದ್ದೀನಿ, ಪಾರ್ಟಿಷನ್ ಕೊಟ್ಟಿದ್ದೀನಿ, ಪ್ರೈಮರಿ ಕೀ ಕೊಟ್ಟಿದ್ದೀನಿ. ಸೊ ಇನ್ಸರ್ಟಿಂಗ್ ವಿಲ್ ಬಿ ಸ್ಲೋ, ರೈಟ್? ಇನ್ಸರ್ಟ್ ಭಾಳ ಸ್ಲೋ ಆಗುತ್ತೆ ಬಿಕಾಸ್ ಇಟ್ ಹ್ಯಾಸ್ ಟು ಗೋ ಥ್ರೂ ದ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಟು ಸ್ಟೋರ್ ದ ಡೇಟಾ. ಬಟ್ ರೀಡ್ ಮಾಡ್ಬೇಕಾದ್ರೆ ಯು ಡೋಂಟ್ ನೀಡ್ ಟು ಅಸೆಲ್ ಆರ್ ಯು ಡೋಂಟ್ ನೀಡ್ ಟು ರೀಡ್ ಎವ್ರಿ ರೆಕಾರ್ಡ್. ಯು ಜಸ್ಟ್ ಗೋ ಟು ದ PK ಆರ್ ಯು ಜಸ್ಟ್ ಗೋ ಟು ದ ಪಾರ್ಟಿಷನ್ ಕೀ ಆ್ಯಂಡ್ ಗೆಟ್ ದ ರೆಸ್ಪಾನ್ಸ್. Write becomes slower because the index must be updated and maintained. ದ ಇಂಡೆಕ್ಸ್ ಅಥವಾ ಸ್ಟ್ರಕ್ಚರ್ ಅಂತಲೂ ಕರಿತೀವಿ. ದ DB ಸ್ಟ್ರಕ್ಚರು ಮೇಂಟೈನ್ ಮಾಡಬೇಕು.
so that it will read become easy. Read become faster because the database can directly locate the data. ಅಂದರೆ ಡೈರೆಕ್ಟ್ ಆಗಿ ಡೇಟಾವನ್ನ ಹೋಗಿ ತಗೊಳುತ್ತೆ ಅಂತ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕಂಪ್ಯಾರಿಸನ್, ನೋ ಇಂಡೆಕ್ಸ್ ಫಾಸ್ಟ್ ರೈಟ್ ಸ್ಲೋವರ್ ಡೇಟಾ, ವಿತ್ ಇಂಡೆಕ್ಸ್ ಸ್ಲೋ ರೈಟ್ಸ್ ಆ್ಯಂಡ್ ಫಾಸ್ಟ್ ಡೇಟಾ. ಅಂದರೆ ಇವೆರಡರ ಮೇಲೆ ಡಿಪೆಂಡ್ ಆಗುತ್ತಾ? ನೋ, ಇವೆರಡರ ಮೇಲೆ ಡಿಪೆಂಡ್ ಆಗಲ್ಲ. ದಿಸ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್. ಇಟ್ ಮೈಟ್ ಡಿಪೆಂಡ್ಸ್ ಆನ್ ದ ಪ್ರೈಮರಿ ಕೀ, ಇಟ್ ಮೈಟ್ ಡಿಪೆಂಡ್ಸ್ ಆನ್ ದ ಪಾರ್ಟಿಷನ್, ಇಟ್ ಮೈಟ್ ಡಿಪೆಂಡ್ಸ್ ಆನ್ ವೇರ್ ಎಕ್ಸಾಕ್ಟ್ಲಿ ದ ಡೇಟಾ ಇಸ್ ಸ್ಟೋರ್ಡ್. ಎಲ್ಲದು ಮ್ಯಾಟರ್ ಆಗುತ್ತೆ. ಯಾ, that's what about today. Hope you enjoyed it. Thank you so much.